प्रभाण उद्योतकं दलितपापतमोवितानम् सम्यक् प्रणम्य चिनपादयुगं युगादा वालुम्बनं भवयलि ಪತತಾಂ ಜನಾನಾಂ. ನೋಡ್ರಿ, ಮೊದಲೇ ಕಾವ್ಯದಾಗ ಯಾನ್ ಹೇಳಿದ, ಭಕ್ತ ಅಮರ. ವಾಸ್ತವಿಕ ಭಕ್ತಿ ಯಾರ? ದೇವಗತೆ. ನಾವ್ ಯಾನಂತೀವಿ ದರ್ಶನ್ ಪಾಡ್ದಾಗ? ದರ್ಶನಂ ದೇವದೇವಸ್ಯ. देवगळ भक्ती ಮಾಡ್तात, देव भक्ती करतात. चतुर्निकायचे देव भगवंतांची नित्य भक्ती करतात. रोज रोज भक्ती करतात भगवंताची. ದಿನ ಭಕ್ತಿ ಮಾಡ್ತಾರ ಭಗವಂತ. ಭವನ್ವಾಸಿ, ವೆಂತರ್ವಾಸಿ, ಜ್ಯೋತಿಷ್ಕವಾಸಿ, ಕಲ್ಪವಾಸಿ ಎಲ್ಲರೂ ಭಕ್ತಿ ಮಾಡ್ತಾರೆ. ಅದ್ಕ್ಯಾನ್ ಹೇರು? भक्तीದಿಂದ ಯಾರು ನತಮಸ್ತಕ ಆಗಿದ್ದಾರೆ? ಭಕ್ತ ಅಮರ. भक्तीने नतमस्तक झाले आहे. प्रणत नमोस्तु ಯಾರು ಮಾಡಿದ್ದಾರೆ? ಮೌಲಿ ಮಣಿ ಪ್ರಭಾವ. ದೇವಗಳ ತಲೆ ಮ್ಯಾಗ ಕಿರೀಟಗಳು ಇರ್ತಾವ. ಸ್ವರ್ಗದಾಗ ದೇವ್ ಇರ್ತಾವ, ನೀವು ನೋಡಿರ್ಬೇಕು ಟಿವಿದಾಗ. तुम्ही रामायण मध्ये आधी बघितलं असतील, महाभारत रामायण. स्वर्गामध्ये जे देव असतात ना, त्यांचे डोक्यावरती किरीट असते, मस्तकवरती. किरीट मध्ये मणिया असतात. इथं काय सांगायलात ಮಾಂತುಂಗಾಚಾರ್ಯ? ಯಾನ್ ಹೇಳ್ತಿದಾರ ಮಾಂತುಂಗಾಚಾರ್ಯಗಳು ಇಲ್ಲಿ? ನಮೋಸ್ತು ಮಾಡುವುದರಿಂದ, ಪ್ರಣತ ಭಕ್ತಗಣ ನಿಮ್ಮ ಚರಣದಾಗ ನಮಸ್ತು ಮಾಡುವುದರಿಂದ, ಮೌಲಿ ಮಣಿ ಪ್ರಭಾನ, ಅವು ಕಿರೀಟದಾಗ ಏನ್ ಮಣಿಗಳಿದಾವೇನಿ, ಅವು ಪ್ರಭಾಯಮಾನ ಆಗ್ತಾವ, ಪ್ರಕಾಶಮಾನ ಆಗ್ತಾವ. ಯಾತ್ರಿಂದ? ಜಿನೇಂದ್ರ ಭಗವಂತರ ಪಾದದಿಂದ ಏನ್ ಪ್ರಕಾಶ ಹೊಂದತೈತಿ, ಬಟ್ಟದಿಂದ. ಸಮೂಹ ಶರಣ ಮ್ಯಾಗ ವಿರಾಜಮಾನ ಇರ್ದಲ್ಲಿ, ಸಮೂಹ ಶರಣದಾಗ ಭಗವಂತರ ಸಮೂಹ ಶರಣದಾಗ ವಿರಾಜಮಾನ ಇರ್ತಾರ. ಅವಾಗ ನಮಸ್ತು ಮಾಡ್ತಾರಲ್ಲ देवगळा. देव नमस्ते करताना त्यांचे नखातून जे प्रकाश निघतात, बाहेर पडतात भगवंतांचे, त्या प्रकाशांच्या उज्ज्वलतेने देवांचे मस्तकावर जे किरीट आहे, ते किरीटामध्ये मणी आहे ना, ती मणी आणखी प्रकाशित होते. मच्चित प्रकाशमान आहे देवगळ. ಆ ಮುಕುಟದಾಗ ಏನ್ ಮನಿ ಐತಿ ನೋಡ್ರಿ, ಆ ಮನಿ ಮತ್ತಿಷ್ಟು ಪ್ರಕಾಶಿತ ಆಗ. ಅದ್ಕ ಇಲ್ಲಿ ಏನ್ ಹೇರು? ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾನ. मग ಹೆಂಗಿದಾವ ಜಿನೇಂದ್ರ ಭಗವಂತರದ ಪಾದ ಕಮಲ? कसे आहेत? मुद्योतकम दलित पाप तमोविता. ಪಾಪ ರೂಪಿಯನ್ನು ಮುದ್ಯೋತಕ ಅಂತಂದ್ರ ನಾಶ ಮಾಡುವಂತ, ತೊಳೆಯುವಂತ. ಧುಲ್ನಾರಿ काय? दलित पाप तमोविता. पाप रूपी मलाना, पाप रूपी कीचडला धुणारे त्यांचे चरण आहेत. पाप नाश कर, पाप रूपी अंधकारना नाश करणारे. ಪಾಪ ರೂಪಿ ಅಂಧಕಾರವನ್ನು ನಾಶ ಮಾಡುವಂತದ್ದ. ಮತ್ತೇನ? ಭವಸಾಗರದಿಂದ ಮುನಿಗಿದಂತಹ भवसागरದಾಗ मुनकदार पापी जीवಗಳ बुडत आहेत ना भवसागर मध्ये, भवसमुद्र मध्ये. त्या जीवांना वाचवण्यासारखे तुमचे चरण कमल आहे. ಉಳಿಸುವಂತವಿದೆ ನೀವು. ನಿಮ್ಮ ಚರಣ ಕಮಲಗಳ ಉಳಿಸುವಂತವಿದೆ. ಯಾಕೆ? ನಿಮ್ಮ ಚರಣಕ್ಕೆ ನಮಸ್ಕಾರ ಮಾಡಿದ್ರನ ಸಂಸಾರದಾಗ ಅಬ್ಬಿ ಜೀವಗಳು ಪಾಪ ರೂಪಿ ಅಂಧಕಾರ ನಷ್ಟ ಆಗ್ತದೆ. ಮೊದಲೇನು ಹೇರು? ನಿಮಗ ನಮಸ್ಕಾರ ಮಾಡುವುದರಿಂದ ಸ್ವರ್ಗದಾಯಿಂದ ದೇವಗುಳದ ಮುಕುಟದಾಯಿಂದ ಮನಿ ಪ್ರಭಾಯಮಾನ ಆಗ್ತೈತಿ ನಿಮ್ ಚರಣ ಕಮಲ.
तुमच्या चरण कमलांच्या जे प्रकाश कमलातून जी प्रकाश बाहेर पडते ते प्रकाशामुळे देवांचे मुकुटमध्ये जे मणी आहे ते मणी आणखी देखील प्रभावित होतात. आणि तुमचे चरण कमल कसे आहे? पाप रूपी अंधकारांना दूर करणार. उद्योतकम दलित पाप तमोविता. पाप रूपी अंधकारವನ್ನು दूर ಮಾಡುವಂತ. आणखी तिसरे पद्यमध्ये काय म्हटले? तिसरे लाईन मध्ये सम्यक प्रणम्य जिनपाद युगम युगाः. सम्यक प्रणम्य जिनपाद ಯುಗಂ ಯುಗ. ಸಮ್ಯಕ್ ರೂಪದಿಂದ ನಮಸ್ಕಾರ ಮಾಡ್ತೇನೆ ನಾನು. ಯಾರಿಗೆ? ಜಿನಪಾದ ಜಿನೇಂದ್ರ ರೂಪಿ ಚರಣ ಕಮಲಗಳಿಗೆ. ಎಷ್ಟು ಮಹತ್ವದಿದೆ. ನಮಸ್ಕಾರ ಯಾರಿಗೆ ಮಾಡಿದಾರ? ದರ್ಶನಂ ದೇವದೇವಶ್ಯ ದರ್ಶನಂ ಪಾಪನಾಶನಂ ಅಂತ. ದರ್ಶನಂ ಸ್ವರ್ಗ ಸೋಪಾನಂ दर्शनम मोक्ष साधनम ही रीती ಹೇಳ್ತು. असे म्हणतो आपण दर्शन पाठ. मग तिसऱ्या ओळीमध्ये काय सांगितले आचार्य भगवंत तिथं? सम्यक प्रणम्य जिनपाद युगम युगागा. ಜಿನೇಂದ್ರ ಭಗವಂತರ ಪಾದಗಳಿಗೆ ನಾವು ಒಳ್ಳೆ ರೀತಿಯಿಂದ ನಮಸ್ಕಾರ ಮಾಡಿ. ಜಿನಪಾದ ನಮಸ್ಕಾರ ಮಾಡುವುದರಾಗೂ ಕೂಡ ನಮ್ದು ವಿಶುದ್ಧಿ ಹೆಚ್ಚಾಗ್ತದೆ. ಎಷ್ಟು ಭಾವಲೆ ನಾವು ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಎರಡು ಪ್ರಕಾರದ ಇರ್ತದೆ. द्रव्य नमस्कार ಮತ್ತು भाव नमस्कार. नमस्कार दोन प्रकारचे असतात. द्रव्य नमस्कार आणि भाव नमस्कार. द्रव्य नमस्कार म्हणजे गडबडीने करायचे, फक्त हात जोडायचे भगवंताना आणि पळत पळत यायचे. मन दुसरीकडे, मन एकीकडे आणि आपण शरीरापासून वचन आणि काय ಮಂದಿರमध्ये. ಮನಸ ಮನ್ಯಾಗ ಮತ್ತ ವಚನ ಮತ್ತ ಕಾಯ ಮಂದಿರದಾಗ. ಮನಪೂರ್ವಕ ಮೂರು ಯೋಗಲೇ ನಮಸ್ಕಾರ ಮಾಡಕ್ಕೆ. ನಮಹು ತ್ರಿಯೋಗ ಸಂಹಾರಿಕೆ ಅಂತೇಳಿ ಪಂಡಿತರ ದೌಲತ್ ರಾಮ್ಗಳೇ ಮೂರು ಯೋಗಗಳನ್ನು ಒಟ್ಟುಗೂಡಿಸಿ ನಾವು ನಮಸ್ಕಾರ ಮಾಡಬೇಕು. ಮನಸ್ಲೇ ವಚನ್ಲೇ ಕಾಯಾಲೇ ನಮಸ್ಕಾರ ಮಾಡಿದ್ರೆ ಅದು ಭಾವ ನಮಸ್ಕಾರ. ಇಲ್ಲದೆ ಹೋದ್ರೆ ಮಾತ್ರ ಅದು द्रव्य ನಮಸ್ಕಾರ. ಮಾತ್ರ द्रव्य ನಮಸ್ಕಾರ. ಅದಕ್ಕ ನಮಸ್ಕಾರ ಮಾಡುವುದರಿಂದ ಅಸಂಖ್ಯಾತ ಗುಣಿ ಕರ್ಮ ನೇಚರಾಗ್ತದೆ. ಭಗವಂತರಿಗೆ ನಮಸ್ಕಾರ. भगवंतರಿಗೆ नमस्कार ಮಾಡುವುದರಿಂದ असंख्यात गुणी कर्म निर्जरा. भगवंतांना नमस्कार केल्यानंतर असंख्यात गुणी कर्माचे निर्जरा होते. असंख्यात गुणी कर्माची निर्जरा होते. त्यानंतर ನೀವು ವಿನಯ ಪಾಠದಾಗ ಮೈ ಬಂಧು जिन देव को करियति निर्मल भाव कर्म बंध की छेदनी औरन कछु. ಏನ್ ಬ್ಯಾರೆ ಉಪಾಯ ಇಲ್ಲ. जिनेंद्र भगवंत 4ನೇ लाईनದಾಗ ಏನ್ ಹೇರ್ ನೋಡಿ. 4ಥ्या लाईन मध्ये काय म्हणते? वालंबनम भवजले पतताम जन. ಈ जिनेंद्र भगवंतರನ್ನ ನಮಸ್ಕಾರ ಏನ್ ಮಾಡಿದ್ವೇನಿಲ್ಲ? ನಮಸ್ಕಾರ ಮಾಡಿದ್ವೇನಿಲ್ಲ? ಸಮ್ಯಕ್ ಪ್ರಣಮ್ಯ ಯಾರಿಗೆ? जिनपाद युगम युಗ. युगದ आधीದಾಗ यार जन्म आगी ಅಂತ आदिनाथ युगच्या आधीमध्ये जन्म झाले आहे त्यांचे. युगाच्या प्रथम युगामध्ये म्हणजे चतुर्थ कालामध्ये पहिल्या ज्यांनी तीर्थंकर रूपात जन्म घेतले आहेत त्यांनी जिनपाद युगम युगादा त्यांना मी नमस्कार करतो. कशा आहे तुमचे चरण कमल भगवान? वालंबनम भोजले पतताम जना.
ಹೆಂಗಿದಾವ್ ನಿಮ್ ಚರಣ ಕಮಲ ಭಗವಂತರ? ಆಲಂಬನಂ ಬಹುಜನೆ ಪತತಾಂ ಜನ. ಆಲಂಬನ ಇವು ಯಾರಿಗೆ? ಬಹುರೂಪಿ ಜಲದಾಗ, ಬಹುರೂಪಿ ಸಮುದ್ರದಾಗ ಪತಿತಾಗಿ ಬಿದ್ದಂತಹ, ಬಿದ್ದು ದುಃಖಿಯಾರಿದಾರ ಬಹುಸಾಗರದಾಗ. ಅಂತ ಪತಿತ ಜನರಿಗೆ, ಅಂತ ಪತಿತ ಜನರ ಸಲುವಾಗಿ ನಿಮ್ಮ ಚರಣ ಕಮಲಗಳು ಏನಿದವು? ಆಲಂಬನಿದವು. ಆಲಂಬನಂ भवजले पतताम जनानाम. कसले जनानाम? कसले लोक? जे भवसागर मध्ये पडून दुःखी आहेत, भवरूपी जल मध्ये पडून दुःखी होत आहेत. जन्म मरण जन्म मरण जन्म मरण जन्म मरण ಮಾಡ್ಕೋತ ಅವ್ರು ದುಃಖಿ ಯಾರಿದಾರು ಅಂತ ಜೀವಗಳಿಗೆ ನಿಮ್ಮ ಚರಣ ಕಮಲಗಳ ಆಲಂಬನಿದವು. ಸಮಾಧಿ ಭವನದಾಗ ಅಂತೇಳಿ ನೀನು तेरे चरण कमल द्वय जिनवर रहे हृदय मेरे, मेरा हृदय रहे सदा ही चरणों में तेरे. यावर ಚರಣಗಳು ನಮಗ ಅವಲಂಬನೆ ಇದು. ಅವಲಂಬನೆ ಇದು ಅಂದ್ರೆ ಆಧಾರ ಇದು. ನಾವಿರ್ತವೇನಿಲ್ಲ. ಹಿಂದಿದ ಕಾವ್ಯದಾಗ ಏನ್ ಬರ್ರ ಆಚಾರ್ಯ ಶಿವ? ಆದಿಮ ತೀರ್ಥಂಕರ ಪ್ರಭು ಆದಿನಾಥ್ ಮುನಿನಾಥ್ ಆದಿವ್ಯಾಧಿಯಾಗ ಮಧುಮಿತಿ ತುಂಬದ ಮೇನು. ಮುಂದೆ ಏನಂದ್ರು? ಶರಣ ಚರಣ ಹೇ ಆಪಕೆ तारण तरन जहाज भवदरी तट तक ले चलो करुणा कर जनरा. शरण चरण है आपके तारण तरन जहाज. कसा आहे जिनेंद्र भगवंतांचे चरण? ಹೆಂಗಿದವು? ತಾರಣ ತರಣ ಅವ್ರದ್ದು ಅವಲಂಬನ ಒಮ್ಮೆ ತಗೊಂಡು ಅವ್ರ ಚರಣ ಕಮಲಗಳದ ಸಂಸಾರ ಸಮುದ್ರ ಪಾರ ಆಯ್ತಂತೆ. ಜಹಾಜ್ದಾಗ ಕುಂಡಾನೆ ಹೆಂಗ್ ಸಮುದ್ರ ಪಾರ ಆಗ್ತಾವ? ಹೌದಿ, ಸಮುದ್ರ ಪಾರ ಆಗ್ತಾವ. ದೊಡ್ಡ ದೊಡ್ಡ ಸಮುದ್ರ ಆಧಾರ ಐತಿ ನಿಮ್ಗ, आधार आहेत ना. मग आता हे आधार आहे आपल्यासाठी. त्यांच्या आधार घेऊन आपल्या ಹೃದಯमध्ये त्यांना ಸ್ಥಾಪನ केलो. ನಮ್ಮ ಹೃದಯದೊಳಗ ಚರಣ ಕಮಲಗಳನ್ನ ಸ್ಥಾಪನಾ ಮಾಡಿದು ಅಂತಂದ್ರ ಸಂಸಾರ ಸಮುದ್ರದಿಂದ ನಾವು ಪಾರಾಗ್ತೀವಿ. ಆಚಾರ್ಯ ಸಮಂತ ಪತ್ರಗಳು ರತ್ನಗಂಡ ಸಾವಕಾಚಾರ್ಯದಾಗ धर्म यात का ಅಂತ ಕೇಳಿದಾಗ ಒಂದು ಕಾವ್ಯ बर, ಒಂದು श्लोक बर. धर्म काय? धर्माचे स्वरूप काय असे विचारल्यानंतर दुसरी कारिकामध्ये म्हटले देशयामी समीचीन. धर्म ಹೆಂಗಿರ್ಬೇಕು? ಸಮೀಚೀನ. ಕರ್ಮ ನಿಬಹರಣ, कर्म नाश ಮಾಡುವಂತದ್ದಿರ್ಬೇಕು. कर्म नाश झाले पाहिजे ते धर्माचे अवलंबन. ಸಂಸಾರ ದುಃಖತಃ ಸತ್ವಾನ್, ಸಂಸಾರ ಸಮುದ್ರದಿಂದ ಮ್ಯಾಗೆತ್ತಿ ಯೋ ಧರಿತುತ್ತಮೇ ಸುಖಿ, ಉತ್ತಮವಾದ ಸುಖವನ್ನು ಕೊಡುವಂತದ್ದ ಧರ್ಮ. ನೀವು ಕನ್ನಡ ಬಾರಭವನದಾಗ ಅಂತೀರಿ ನೋಡಿ, ಧರ್ಮವೇ ಶಿರಿಯದು ಧರ್ಮವೇ ಗುರಿಯದು ನಿಜ ಜೀವನದ ಕೃತಿಯಲ್ಲ, ಮರಮವನರಿಯದೆ ಸುರತರು ಚಿಂತಾಮಣಿ ಇದು ಕಾವುದು ಸಮನಿಲ್ಲ. ಚಿಂತಾಮಣಿ ರತ್ನ ಇದೆ ಧರ್ಮ. ಇದನ್ನ ಬಿಟ್ಟು ಯಾವುದು ಆಸರೆ. ನಾವು ಮಂಗಲ್ದಾಗ ಅವ್ರದ ಹೆಸರು ಹೇಳ್ತೀವಿ. ಚತ್ತಾರಿ ಮಂಗಲಂ ಅಂತ ಏನು? ಕೇವಲಿ ಪನ್ನತ್ತೋ ಧಮ್ಮೋ ಮಂಗಲಂ, ಕೇವಲಿ ಪನ್ನತ್ತೋ ಧಮ್ಮೋ ಯೋಗುತ್ತಮೋ, ಕೇವಲಿ ಪನ್ನತ್ತಂ ಧಮ್ಮಂ ಶರಣಂ ಪ್ರಪಂಚಾಮಿ. धर्म ಯಾವುದು ಶ್ರೇಷ್ಠ ಐತಿ? जिनेंद्र भगवंतर केवली भगवंतर ಹೇಳಿ, केवली भगवंतांनी सांगितलेच धर्म श्रेष्ठ आहे. अशा जिनेंद्र भगवंतांच्या मी नमस्कार करतो. कोण केले होते अगोदर?
भक्त रूपी अमर म्हणजे अमरच दोन अर्थ म्हणते. त्यांनी ज्यांनी अमृत सेवन करतात त्यांचे अकाल मरण होत नाही, त्यांना अमर म्हणतात. अमर ಸ್ವರೂಪತಿ ಅಸೆ एक ಶ್ಲೋಕ ಆತ ಹತ್ತೊಂದು ಸಾವು ಅಮರ ಯಾರಿಗಂದ್ರು ಸ್ವರ್ಗದ ದೇವಗಳು. ಅವ್ರಿಗೇನು ಮರಣ ಇಲ್ಲ, ಮರಣ ಐತಿ ಆದ್ರ ಅಕಾಲ ಮರಣ ಇಲ್ಲ. ಯಾಕಂತಂದ್ರ ಅವ್ರ ಅಮೃತದ ಸೇವನೆ ಮಾಡ್ತಾರ. ಆಯುಕರ್ಣ ಪೂರ್ಣ ಆದಾಗ ಅವ್ರ मरण. आयुकर्म पूर्ण झाल्यानंतरच त्यांचं मरण. त्यांना अमर असं म्हणतात. भक्ता अमर म्हणजे देवरूपी भक्तगण तुम्हाला नमस्कार केल्यानंतर ದೇವರೂಪಿ ಭಕ್ತಗಣ ನಿಮ್ಮ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿದ ನಂತರ मौली मणी प्रभा मौल्यवान ज्यांचे मुकुटमध्ये मणी आहे ते शोभाला प्राप्त होतात. ಅವ್ರ ಮುಕುಟದೊಳಗೆ ಏನು ಮಣಿ ಇದಾವೇನಿಲ್ಲ, ಅವ್ರ ಶೋಭಾಯಮಾನ ಆಗ್ತದೆ. ಯಾತ್ರೆಯಿಂದ ಶೋಭಾಯಮಾನ ಆಗ್ತದೆ. ಜಿನೇಂದ್ರ ಭಗವಂತರ ಉಗುರದಿಂದ ಹೆಬ್ಬರಳಿಂದ ಏನು ಪ್ರಕಾಶ ಹೊರಡ್ತಿದ್ದು ಹೊರಗೆ ಬೀಳ್ತಿದ್ವಿ, ಆ ಪ್ರಕಾಶದ ಪ್ರಭಾವದಿಂದ ಅವ್ರ ಮುಕುಟದಾಗಿದ್ದಂತಹ ಮಣಿ ಪ್ರಭಾಯಮಾನ. ಹೆಂಗಿದಾವ ಅವ್ರ ಚರಣ ಕಮ ಉದ್ಯೋತಕಂ ದಲಿತ ಪಾಪ ರೂಪಿ ಅಂಧಕಾರವನ್ನ ದೂರಗೊಳಿಸುವಂತವೆ. ಯಾಕ ನಾವು ಪಾಪಿ ಇದೇವ್, ನಮ್ ಪಾಪ ಐತೆ ಅನ್ನೋ ಇನ್ನತಕ ಸಂಸಾರದಾಗಿದ್ದೇವೆ. ಅದಕ್ಕೆ ಜಿನೇಂದ್ರ ಭಗವಂತರ ಭಕ್ತಿದ ಅವಲಂಬನ ತೋಗುರಿ. ಜಿನೇಂದ್ರ ಭಗವಂತ ಭಕ್ತಿಯನ್ನು ಬಿಟ್ಟ ನೋಡ್ರಿ ಪೂಜ್ಯಪಾದ ಸ್ವಾಮಿಗಳಿಗೆ ಕಂಡು ಬಂದು ಭಕ್ತಿ ಮಾಡ. पूजपाद स्वामीने डोळे गेलते. पूजपाद ಸ್ವಾಮಿಗಳಿಗೆ ದೃಷ್ಟಿ ಕಳ್ಕೊಂಡಿರೋ ಶಾಂತಿನಾಥ್ ಭಗವಂತರ ಸ್ತುತಿ ಮಾಡನ ಅವ್ರ ಕಣ್ಣು ಹೊಳಿ ಬಂತು. ದೃಷ್ಟಿ ರೋಗ ಆಗಿತ್ತು ಅವ್ರಿಗೆ. पूजपाद स्वामी ಅದ್ರಾಗ ಅವ್ರು ಅದ್ರ ಹಿಂದಿ ಕಾವ್ಯ ರಚನಾ ಆಚಾರ್ಯ ವಿದ್ಯಾಸಾಗರ ಮಾಡಿದ. ಹಿಂದಿದ ಕಾವ್ಯ ರಚನಾ ಪದ್ಯಾನುವಾದ ಆಚಾರ್ಯ ಸಭಾ ಮಾಡಿದ. ಅದ್ರಾಗ ಅವ್ರು ಏನ್ ಮಾಡ್ರು, ಭಕ್ತಿ ಮಗ್ನ ಹೇ ಭಕ್ತ ಆಪಕ ದೃಷ್ಟಿ ದೋಷ ಸೇ ರಹಿತ ಕರು. ನಿಮ್ ಭಕ್ತ ಹೆಂಗಿದ, ಭಕ್ತಿ ಮಗನಿದ ಅಂತಂದ್ರ ನಾವು ಯಾವತ್ತು ಸಂಕಟ ಬತ್ತ ಅಂತಂದ್ರ ಮಾನ್ತುಂಗಾಚಾರ್ಯ ಸಂಕೇತ ಏನ್ ಕೊಡ್ಕದಾರ ನಮಗಿಲ್ಲಿ. ಮಾನ್ತುಂಗಾಚಾರ್ಯಗಳು ಏನ್ ಸಂಕೇತ ಕೊಡ್ಕದಾರ ನಮಗಿಲ್ಲಿ. ಸಂಕಟ ಬತ್ತ ಅಂತಂದ್ರ ಆ ಕಡೆ ಈ ಕಡೆ ಹೋಗುದಿಲ್ಲ. ಅಲ್ಲಿ ಸಕ್ಕರೆ ಏರಿಸ್ನು, ಇಲ್ಲಿ ಚರು ತೋರಿಸ್ನು, ಅಲ್ಲಿ ದಂಡವತ್ ಹಾಕಿದ್ನು, ಇಲ್ಲಿ ಅಭಿಷೇಕ ಮಾಡಿದ್ನು, ಆ ಕಡೆ ಹೋದ್ನು ಈ ಕಡೆ ಹೋದ್ನು. संकट बंतंದ್ರ ब्यारी स्मरण ಮಾಡಬೇಡ. आणि कोणालाही स्मरण करायचं नाही. फक्त भक्तीचे अवलंबन घे. कोणाच्या भक्तीवर सम्यक प्रणम्य जनपाद युगम युगादा. नुसतं जिनेंद्र भगವಂತರ ಭಕ್ತಿನ ನಮಗ ಸಂಸಾರ ಸಮುದ್ರದಿಂದ ಪಾರ್ ಮಾಡ್ತಿ. ಅವ್ರ ಅನುಷ್ಠಾನ ಬಿಡ್ರಿ, ಅವ್ರ ಪೂಜನ್ ಬಿಡ್ರಿ, ಮಾತ್ರ ಅವ್ರ ಒಳ್ಳೆ ಒಳ್ಳೆ ಗುಣಗಳಿಂದ ಭಕ್ತಿ ಮಾಡುವುದ್ರಿ. ಸಹಜವಾಗಿ ಮಂದಿರದಾಗ ಹೋಗ್ತೇವೇನಿಲ್ಲ ನಾವು, ಮಂದಿರದಾಗ ನಮ್ಗೆ ಏನ್ ಕಾಣ್ತೈತಿ, ಭಗವಾನ್ರ ಕಾಣುಲ್ಲ, ಪ್ರತಿಮಾ ಕಾಣ್ತಿ. ಸಮ್ಯಕ್ ದೃಷ್ಟಿಗ ಭಗವಂತರ ಪ್ರತಿಮಾ ಒಳಗ ಭಗವಂತರ ಕಾಣ್ತ. ಸಮ್ಯಕ್ ದೃಷ್ಟಿಗೆ ಭಕ್ತಿ ಅನ್ನೋದ ಏನಿಲ್ಲ. आ भक्त का प्रतिमा ओळख भगवंत कांत. भक्ताला प्रतिमामध्ये भगवान दिसतात आणि जे भक्त नाही त्यांना भगवंतामध्ये देखील प्रतिमा दिसते. ಭಗವಂತರ ಮ್ಯಾಗ ಬಿ ಕೂಡ ಭಗವಂತರೊಳಗೆ ಪ್ರತಿಮಾ ಕಾಂತಿ. ಭಕ್ತಿ ಯಾರಿಲ್ಲ ಅವ್ರಿಗೆ. ಭಕ್ತಗ ಯಾರೋ ಕೇಳಲ್ಲ. कुठं मनुष्य उभं ಹೊಂಟಿದ್ದ अंधळा माणूस चालला होता मंदिरला.
ಕುಡ್ಡು ಮನುಷ್ಯ ಕೇಳ ಎಲ್ಲಿ ಹೊಂಟಿದೆ ಅಂತಂದ್ರ ಭಗವಂತರ ಕಡೆ ಹೊಂಟಿದೀನಿ ದರ್ಶನಕ್ಕೆ. ಹಂಗ ಕೇರ್ ನಿಂಗ ಯಾರು ಭಗವಂತರ ಖಾನಾವ್ರದಾರೇನ ನೀ ಬಸ್ತಿ ಹೋಗಿ ಏನ್ ನೋಡ ಏನ್ ಖಾನಾವ್ರದಾರು ಭಗವಂತ ಏನ್ ನೋಡ ಭಗವಂತ. ಕುಡ್ಡು ವ್ಯಕ್ತಿ ಒಳ್ಳೆ ಉತ್ತರ ಕೊಟ್ಟಂತ ನಾ ನೋಡಲಾದ್ರೆ ಏನಾಯ್ತು ಭಗವಂತರ ನನ್ನ ನೋಡ್ತಾರಲ್ಲ. ಭಗವಂತರಿಗೆ ದೃಷ್ಟಿ ಇದೆ ಅವ್ರು ನನ್ನ ಅಟ್ಟೆ 3 लोकवನ್ನ ನೋಡ. मी बघितलं नाही झालं तर काय झाली, मी आंधळा आहे, मला मान्य आहे. मला भगवान बघतात ना, भगವಂತರ आंधळे नाहीत ना. ಭಗವಂತರ ಏನ್ ಕುಡ್ಡ ಭಗವಂತರ ನಮ್ಮನ್ನ ಅಟ್ಟೆಯ 3 ಲೋಕವನ್ನ ನೋಡ್ತಾರೆ. ಈ ವಿಶ್ವಾಸ ತಗೊಂಡ ನಾವು ಹಾದು ಅಂತಂದ್ರ ನಮ್ ಭಕ್ತಿ ಸಫಲ. ಕಾಪಿ ಹಂಗ್ ತಗೊಂಡು ಹೋಗ್ಲಾಗಿತ್ತು ಒಂದು ಆಮೇಲೆ ಕಮಲ ಹೂವಿಂದ ಆಕಳೆ ತಗೊಂಡ್ರು. ಅದ್ವಿ ಭಕ್ತಿದ ಪರವಶಿವ ಅದ್ರ ಉಲ್ಲೇಖ ರತ್ನಗಂಡ ಸಾವಕಾಚಾರದ ಭಕ್ತಿದಾಗ ಉತ್ಕೃಷ್ಟ ಫಲ ಯಾರೇ ಪ್ರಾಪ್ತ ಮಾಡ್ಕೊಂಡಿದಾರ ಅಂತಂದ್ರ ಕೊಟ್ಟೆ ಅಂತ ಹೇಳಿ ಸಂಬಂಧ ಭದ್ರಗೋ रत्नगंड सावकाचार्य. भक्तीमध्ये आणि कोणाचं नाव घेतले नाही, बेडूकचं आहे, आमचे तुमचे नाही आहे. बघा आम्ही काय उपयोग सांगा बघूया. 2-2, 3-3 तास आम्ही पूजन करतो, नोपी करतो, अभिषेक करतो, शांती धारा करतो, आहारदान. आमचे नाव घेतले नाही संबंध भद्र स्वामी रत्न. ಯಾರ ರಾಜನ್ ತಗೊಂಡಿಲ್ಲ, ರಾಣಿನ್ ತಗೊಂಡಿಲ್ಲ, ಯಾರ ಮುನಿರಾಜನ್ ತಗೊಲಿಲ್ಲ, ಭಕ್ತನ್ ತಗೊಂಡ್ ಕೊಪ್ಪಿನ ತಗೊಂಡ್ರ. ಯಾಕ ಕೊಪ್ಪಿ ಮನುಷ್ಯನೊಳಗ ಭಕ್ತಿ ಹೆಂಗಿತ್ತು ನೋಡ್ರಿ, ಆನಂದ ಇತ್ತು. ನಾ ಜಿನೇಂದ್ರ ಭಗವಂತ ಯಾನ್ ಖಬರ್ ಇಲ್ಲ ನಾ ಕೊಪ್ಪಿದ್ಯಾನು ಎಲ್ಲಿ ಹೊಂಟಿದ್ಯಾನು, ಒಟ್ಟ ನನ್ ತಾಕತ್ ಏನೈತಿ ಅಂತಾರೇನಿಲ್ಲ. ಭಕ್ತಿದ್ದು ಪಂಖ ನಮಗ್ ಹಚ್ಚಿದ್ವು ಅಂತಂದ್ರ ಎಲ್ಲಿ आकाशाದಾಗ ಹಾರದು ನಮ್ಗ್ ಗೊತ್ತಾಗಂಗಿಲ್ಲ. भक्तीचे पंख आपल्याला आले तर आकाशामध्ये उडू शकतो आणि उंच उंच स्थानी पोहोचू शकतो. फक्त आपल्या मनामध्ये भक्ती पाहिजे. बघा ना याचं नाव काय पडले, भक्त आणि अमर. अजून 11व्या 8व्या शतमान मध्ये लिहिलेले आहे रचना. 8ನೇ 11ನೇ ಶತಮಾನದಾಗ ರಚನೆ ಆಗಿದೆ ಭಕ್ತಾಂಬರ ಕಾವ್ಯದ. ಇನ್ನ ತಕ ಮಾನತುಂಗಾಚಾರ್ಯಗಳ ಹೆಸರ ನಮ್ ಮಾನಸ್ ಪಟಲ್ ಮ್ಯಾಗಿದ್ರು. ಯಾರ ರಚಯಿತ ಭಕ್ತಾಂಬರ? ಮಾನತುಂಗಾಚಾರ್ಯ. ಯಾರ ಕೋನ್ ರಚಯಿತ? ಮಾತು ಅಮರ್ ಮಾಡ್ತಿದ್ ಭಕ್ತನ. ಈ ಯುಗ ಇರುಸ್ತಕ ಭಕ್ತನ ನೆನಪಿಟ್ಕೊಳ್ಳೋರು ಎಲ್ಲಾ ಜನರು. ಭಕ್ತಿ ಹೆಂಗ ಮಾಡಿದವ್ರು 48 ಕಾವ್ಯ ಅವ್ರ ಸ್ಮರಣ ಮಾಡಿನವ್ರ ಅಸಂಖ್ಯಾತ ಗುಣಿ ಕರ್ಮ ನಿರ್ಜರ ಆಕೈತಿ. ದೊಡ್ಡ ದೊಡ್ಡ ರೂಪಗಳು ದೂರ ಅಂತ ಭಕ್ತಿ ಮಾಡ್ರಿ ಮಾತುಂಗಾಚಾರ್ಯ. ನಮ್ ಭಕ್ತಿವಿ ನಾವು ಭಕ್ತಿ ಮಾಡ್ತೀವಿ. ಅರ್ಧ ತಾಸ್ ಕುಂತೇವ್, ಒಂದ್ ಮಾಲಾ ಫೇರ್ ಹಚ್ತೇವ್, ಬಡಿ ಬರ ಅಲ್ಲಿ ಈಚಿ ಕಡೆದ ಆಚಿ ಕಡೆ ಬಾಳ್ಸಿ ಬರ್ತೀವ್, ಆಯ್ತು. ಕೊಪ್ಪಿದ ಹೆಸರು ತಗೊಂಡು ಅದಕ್ಕ ಜಿನೇಂದ್ರ ಭಗವಂತರ ನಮಗ್ ನೋಡಕದಾರು ನಾವು ನೋಡುಲಾದ್ರೆ ಬಿ ಇದು 1 ಲಕ್ಷದಾಗ ಇಟ್ಕೊಂಡ್ರಿ ನಮಗ್ ಪಾಪ ಮಾಡೋ ಭಾವ. यावत भी पाप मारे, कुठलीही पाप करायची इच्छा तुमची झाली, एक गोष्ट लक्षात ठेवा, भगवान आम्हाला बघत आहे. भगवान नमकडे ನೋಡ್ತಾರೆ. भगवान ನೋಡ್ತಾರ ಅಂದ್ರೆ भगवान ಮುಂದ್ ಪಾಪ ಏನ್ ಮಾಡ. ದ್ರೋಣಾಚಾರಿ ಕೌರವರಿಗೆ ಪಾಂಡವರಿಗೆ ಒಂದ್ ಸಂಕೇತ ಕೊಟ್ಟ, ಯಾರಿಲ್ಲ इन जागाದಾಗ पाप ಮಾಡಿಬೇಡಿ. कोणी नाही असे ठिकाणी जाऊन तुम्ही एकाच पाप कार्य करू नये. दुर्योधन गेला आणि काही पाप कार्याला एकांत स्थान. 3 दिवस झाले, 4 दिवस झाले, 7 दिवस झाले. युधिष्ठरला विचारले द्रोणाचार्य, तुम्हाला अजून असले स्थान मिळाले नाही काय? नाही म्हंटले भगवान, असले कुठले स्थान मिळाले? ಇಂಥದ್ದು ಯಾವ್ದು ಸ್ಥಾನ ಸಿಕ್ಕಿಲ್ಲ ಗುರುಗಳು ನನಗಂತ. ಯಾಕ ಎಲ್ಲಿ ಹೋಗ್ತಾನ ಅಲ್ಲಿ ನಂದು ಆತ್ಮ ನನ್ ಸಂಗಟ ಇರಿ. ಆತ್ಮ ಸಾಕ್ಷಿ ಪೂರ್ವಕ ನಾ ಪಾಪ ಹೆಂಗ್ ಮಾಡವ? ನೀವೇನ್ ಹೇಳಿದ್ರಿ? ಯಾರು ಇರ್ಬಾರ್ದು. ನಾರ ಏನವಲ್ಲ, ನಂದು ಆತ್ಮ ಸಾಕ್ಷಿರ ನನ್ನ ಸಂಗಟ ಇರೋದಲ್ಲ, ಅದ್ ಹೆಂಗ್ ಪಾಪ ಮಾಡೋ ಗುಟ್ಟದ್ ನನಗ. ಅದಕ್ಕ ಜಿನೇಂದ್ರ ಭಗವಂತರ ನಮ್ಮನ್ನ ನೋಡ್ಕದಾಗ ಇದು ಗೊತ್ತಾಯ್ತಂದ್ರ ನಮ್ಮ ಪರಿಣಾಮಗಳು ತನ್ನಿಂದ ತಾನ ಸಂಭಾಳಿಸ್ತು.
ಪಾಪ ಮಾಡಿಂದು ನೋಡಿದಾರು, ಪುಣ್ಯ ಮಾಡಿಂದು ನೋಡಿದಾರ ಜಿನೇಂದ್ರ ಭಗವಂತ. ಅದಕ್ಕ ಅವ್ರ ವಾಣಿ ಮ್ಯಾಗ ಭಕ್ತಿ, ಅವ್ರ ಭಕ್ತಿ ಎಷ್ಟು ಮಾಡುದ, ಆ ಭಕ್ತ ಅಮರ ಆಗ ನಾವ್ ಭಕ್ತ ಅಮರ ಆಗುದಿಲ್ಲ ಕವಿ ನಡೀತಿ. ಅರೆ ಆ ಭಕ್ತ ಅಮರ ಆಗಿನ ಅವ್ರದ್ದು ಪ್ರೇರಣಾ ತಗೊಂಡ ನಾವು ಸಂಸಾರ ಸಮುದ್ರದಿಂದ ಪಾರ. ಇಷ್ಟು ಲಕ್ಷದಾಗಿಟ್ಟು ಅದಕ್ಕ 4 ಉಳಿದವತ್. ಭಕ್ತಾಮರ ಪ್ರಣತ ಮೌಲಿ ಮನಿ ಪ್ರಭಾಣ ಅಂತಂದ್ರ ಪ್ರಭಾಯಮಾನ ಇರ್ತಕ್ಕಂತಹ ದೇವುಗಳ ಮುಕುಟ ಪ್ರಭಾಯಮಾನ ಆಕೈತಿ ಭಕ್ತಗಳು. ಭಕ್ತಾಮರ ಅಂತಂದ್ರೆ ದೇವರೂಪಿ ಭಕ್ತಗಣ. ಪ್ರಣತ ನಮಸ್ಕಾರ ಮಾಡುವುದರಿಂದ ಮೂಲ್ಯವಾನ ಮನಿಗಳ ಪ್ರಭಾಯಮಾನ ಆಗ್ತದವು. ಹೆಂಗಿದಾವ್ जिनेंद्र भगवंतर चरण कमला कसे आहेत? उद्योतकम दलित पाप संमोहिता, पाप रूपी अंधकारांचे नाश करणारे. म्हणून मी नमस्कार करतो. कसे? सम्यक प्रणम्य जिनपाद युगम युगाता. सम्यक प्रणम्य ಹೆಂಗ್ ನಮಸ್ಕಾರ ಮಾಡ್ತೇನು? ಯಾರಿಗೆ? ಸಮ್ಯಕ್ ಪ್ರಣಮ್ಯ ಒಳ್ಳೆ ರೀತಿಯಿಂದ. ಯಾರಿಗೆ? ಚಿನ್ನಪಾದ ಜಿನೇಂದ್ರ ಭಗವಂತರ ಪಾದ ಕಮಲಿಗೆ. ಯುಗಂ ಯುಗಾದ ಯುಗದ ಆಗಿದ್ದಾಗ ಯಾರು ಜನ್ಮ ಐತಿ ಅವ್ರಿಗೆ. ಹೆಂಗಿದಾವ್ चरण कमला कसे आहे? वालंबनम बहुजले पतताम जन. आलंबन आहेत जिनेंद्र भगवंतांचे चरण कमल आपल्यासाठी. कशाला आलंबन आहे? बहुजले बहुसमुद्रातून पार करणाऱ्या पतिताम जनान. पतित आहे आम्ही आणि पावन करण्यासाठी ते चरण कमल आपल्याला निमित्त ठरत. असे हे काव्याचा अर्थ आहे. ಹಿಂಗೆ ಕಾವ್ಯದ ಅರ್ಥ ಆಯ್ತು. ಇನ್ನು ಒಂದು ರಿದ್ಧಿ ಮಂತ್ರ ಅದ್ರ ಕೊಟ್ಟಿದ್ದಾರೆ ನೋಡಿ. ಓಂ ರೀಂ ಅರ್ಹಂ ಅವಧಿ ಜ್ಞಾನ ಬುದ್ಧಿ ರಿದ್ಧಿ ಅವಧಿ ಜ್ಞಾನ ಬುದ್ಧಿ ರಿದ್ಧಿ ಪ್ರಾಪ್ತಿಭ್ಯೋ ನಮೋ ದೀಪ ಪ್ರಜ್ವಲ. ಅವಧಿ ಜ್ಞಾನ ಯಾಕೆ ತಗೊಂಡು? ಅವಧಿ ಜ್ಞಾನ ಅಂತಂದ್ರೆ ಈಗೆಲ್ಲ ಚೌಬಿಷ್ಠಾನ ಓದಿಬೇಕು. ಓದಿಲ್ಲ ಯಾರ ಅವ್ರು बी ज्यांनी वाचले नाही चौबिष्ठान तिने देखील समजून घ्या. ಅವಧಿ ಜ್ಞಾನ ಅಂತಂದ್ರ ಮನುಷ್ಯನ ಮತ್ ಇಂದ್ರಿಯಗಳ ಅವಲಂಬನ ತಗೊಳ್ಳದ ಆತ್ಮದಿಂದ ವಿಕಸಿತ ಆದಂತಹ ಜ್ಞಾನ. आत्मातून निघणारा ज्ञान, आत्मामधून निघणारा ज्ञान. त्याला इंद्रिय आणि मनाची सहायता लागत नाही, आवश्यकता नाही आहे. ಮೊದಲನೇ ರೀತಿ ಯಾವ್ದ? ಅವಧಿ ಜ್ಞಾನ ರೀತಿ. ಪೆನ್ನ ಮತ್ ಬುಕ್ ತಗೊಂಡ್ಕೊಂಡ್ರಿ ಏನಾರ ನೋಟ್ಸ್ ಮಾಡೋದೈತಂದ್ರ ಮಾಡಿಸ್ತೀವಿ. ಒಂದನೇದ್ ಬುದ್ಧಿ ರೀತಿ. ಈ ಅವಧಿ ಜ್ಞಾನ ಬುದ್ಧಿ ರೀತಿದಾಗ ಬರ್ತಿ. ಅವಧಿ ಜ್ಞಾನ ಐತಿ. ಅವಧಿ ಜ್ಞಾನ ಆತಕಂದ್ರು इंद्रिय नमಗೆಲ್ಲರಿಗೆ ಏನಾರ ಒಂದು ವಸ್ತು ತಿಳ್ಕೊಬೇಕಾದ್ರೆ इंद्रियನು हटतो मनसू हटतो. आपल्याला काही वस्तू समजून घ्यायचं असेल वस्तूबद्दल इंद्रिय पण लागतात आणि मन पण लागतं. ह्याला असं नाही आहे अवधी ज्ञानी बुद्धिराज. सगळे काही त्यांनी समजून घेतलं. शांतीनाथ भगवंतांचे ग्रुप मध्ये घातलंय बघ. ग्रुपदा हाकिने नोट शांतीनाथ भगवंत विधान लाईन ಗಳು ಯಾನ್ ಬರ್ದಾರ ನೋಡಿ ಮಾತಾಜಿ. अद्राग यान हाकिದಾರ ನೋಡಿ. अवधि ज्ञान बुद्धि के धारी मुनिवर मूर्त द्रव्य पहचानी अनुसुई लेकर महास्कंद तक सीमा में ही जानी. शांतिनाथ तीर्थंकर चक्री कामदेव पदधारी अनंत सुख पानी आया प्रभु सुनी अर्ज हमारी. ಅವಧಿ ಜ್ಞಾನ ಬುದ್ಧಿ ರಿದ್ಧಿ ಧಾರಕರು ಹೆಂಗಿರ್ತಾರ ನೋಡ್ರಿ. ಮೂರ್ತ ದ್ರವ್ಯ ಗುರ್ತಾ ಹಿಡಿತಾರ. ಮೂರ್ತ ಅಂತಂದ್ರ ಎಲ್ಲಾ ದ್ರವ್ಯವನ್ನ ಗುರ್ತಾ ಹಿಡ್ತಾರ. ಅನು ಹೇಳ್ಕೊಂತ ಸ್ಕಂದ ತನಕ ಉದ್ಗಲ ದ್ರವ್ಯ ಐತೇನೆ ಅಂತಂದ್ರ ಕಾಣಿಸೋ ಅಂತ ಎಲ್ಲಾ ವಿಷಯಗಳು ಅವ್ರಿಗೆ ಇಂದ್ರಿಯ ಮತ್ತು ಮನುಷ್ಯನ ಜ್ಞಾನ ಅವಲಂಬನೆ ಇಲ್ಲದ ಕಾಣಿಸ್ತಾವ ಸ್ಪಷ್ಟ. ಹೆಂಗ ಜ್ಞಾನ ಇರ್ಬೇಕು ನೋಡ್ರಿ. ನಮ್ ಕಣ್ಣಿಂದ ಕಿವಿಯಿಂದ ಅವಲಂಬನೆ ತಗೋಕತ್ತಿ ಏನಾರ ಮಾಡ್ಬೇಕಾದ್ರೆ 5 इंद्रिय तोकಬೇಕು. 5 इंद्रिय घ्यायला पाहिजे. डोळ्याचे ऐकायचं असेल तर कान, बघायचं असेल तर डोळे,
गंध घ्यायचा असेल तर नाक, स्वाद बघायचा असेल तर जीभ, आणि स्पर्श बघायचा असेल तर त्वचा. ಎಲ್ಲದರದ್ದು ಅವಲಂಬನೆ ತಗೋಬೇಕು ನಮ್ಗೆ, ಅದ್ರ ಜೊತೆ ಮನಸ್ಸು. ಆದ್ರೆ ಇವ್ರು ಹೆಂಗಿರ್ತಾರೆ, ಹಿಂದಿನ ಬಹುದಾ ಮುಂದಿನ ಬಹುದಾ ಈ ಜೀವ ಯಾವನ್ ಕರ್ಮ ಮಾಡಿ ಬಂದೈತಿ ಎಲ್ಲ ಹೇಳ್ತಾರ ಅವ್ರು. ಅವಧಿಜ್ಞಾನಿ ಮುನಿರಾಜರು ಏನ್ ಹೇಳ್ತಾರು, ಯಾಕೆ ಹಿಂಗಾಯ್ತು, ಯಾರ ಕೇರ್, प्रथमानियोगदा केर. पौर्णंजयन पत्नी हनुमंतन माता, हनुमंतांची आई, हनुमानांची आई, त्यावेळेला वनामध्ये फिरत होते. पती वियोग झाल्या, पतीनं पतीपासून 21 वर्ष लांब राहिले. 21 वर्ष. आणि ज्यावेळेला भेटायला आले पतिदेव, गर्भधारण झाला, हनुमान गर्भामध्ये आला आणि परत पती युद्धभूमीकडे गेले. ही घटना फक्त अंजनाला आणि पौर्णंजयला तेवढंच माहिती. ही घटना अंजनाला पौर्णंजय ಅಷ್ಟೇ ಗೊತ್ತಿದೆ. ಮನೆಯವರು ಒಪ್ಪಲಿಲ್ಲ, ಈ ಮಗು ಯಾರ್ದು ಅಂತ. ನಿಮ್ ಮಗ ಬಂದು ಹೋಗಿದ್ದ, ಪಟಾಸ್ಲಿಲ್ಲ, ಊರಿಂದ ಹೊರಗೆ ಹಾಕಿರ ರಾಜ್ಯದಿಂದ, ಜಂಗಲ್ದಾಗ ಹೋದ್ರು. ನೋಡ್ರಿ, ತದ್ಭವ ಮೋಕ್ಷಗಾಮಿ ಹನುಮಾನ್ ಗರ್ಭದಾಗಿದ್ದ ಮತ್ ಕರಂ ಬಿಟ್ಟಿಲ್ಲ. ನಾವು ನೀವ್ ಯಾವ ಗಿಡ ತಪ್ಪಲಿ. ಅಂಜನಾ ಮಾತಾ ಅಂತಾರ, ಯಾವ ಕರ್ಮದ ಯಾಂಬಲಿ. ಜಂಗಲ್ದಾಗ ತಿರ್ಗಾಡತ್ನ್ಯಾಗ ಅವಧಿಜ್ಞಾನಿ ಮಹಾರಾಜ್ಗಳು ಬಿಟ್ಟ್ಯಾರ. ನಮಸ್ತ ಮಾಡಿ ಕೇರ, ಭಗವಾನ್ ಯಾವ ಪಾಪ ಕರ್ಮದ ಇಲ್ಲಿ ಹಿಂಗಾಗೈತಿ, ಯಾವ ಪಾಪ ಮಾಡಿದೆ ನೋಡ್ರಿ. सज्जन जनरदा विशेषता आहे. सज्जन जनाचे विषय, मला पतीचा संयोग कधी होणार पुन्हा हे विचारले नाहीत. मी काय पाप केलतो भगवान म्हणून असं झाले हे अगोदर सांग. ಯಾನ್ ಪಾಪ ಮಾಡಿನೋ ಅದಕ್ಕೆ ಹಿಂಗಾಯ್ತು, ಅದ್ರದ್ದು ಮೊದಲೇ ಅವ್ರಂತಾರ, ಸೌತಿ ಮತ್ ಸರ್ಲೆ ನೀವು ಜಿನೇಂದ್ರ ಭಗವಂತರ ಪ್ರತಿಮಾದ ಅವಜ್ಞಾ ಮಾಡಿದೆ. 21 घड़ी ಅವಮಾನ ಮಾಡಿದೆ, ಮುಚ್ಚಿಟ್ಟಿದೆ. ಸೌತಿ ಜಿನೇಂದ್ರ ಭಗವಂತರ ಭಕ್ತಿ ಇದ್ದಳು. ಜಿನೇಂದ್ರ ಭಗವಂತರ ನೋಡಿ ಆಹಾರ ಮಾಡ್ತೀರ. ಇವ್ರ ಅಧರ್ಮಿ ಇದ್ರಿ ಹಿಂದಿನ ಹೋದ. ಜಿನೇಂದ್ರ ಭಗವಂತರ ಪ್ರತಿಮಾವನ್ನು ಮುಚ್ಚಿ ಇಡಕ್ ನೀವು ಪ್ರಯತ್ನ ಮಾಡಿ, ಬಹಳ ಕಮ್ಮಿ ಸಮಯ. ಅದರದ ಅಶುಭ ಕರ್ಮ ಉದಯ ಇದೆ. ಆ ಅಶುಭ ಕರ್ಮ ಉದಯಕ್ಕೆ ಬರೋಣ 21 ವರ್ಷ ನೀವು ಪತಿದು ವಿಯೋಗ ಆಯ್ತು. ಮತ್ತೆ ಈಗ ನಿಮ್ ಮ್ಯಾಗ अपवाद. दुसऱ्यांच्यावर आम्ही अपवाद घेतो अर्थ सरळताने, खरं आपल्यावर अपवाद ज्यावेळेला येते ना त्यावेळेला आपल्याला असे अवधिज्ञानी मुनिराज आपल्या कर्माचे फळ सांगतात मागील आणि पुढील भावामध्ये. त्यांनी ज्ञान करून घेतात आम्हाला बघून. पुढील मागील भावामध्ये आम्ही काय केलतो हे त्यांना ज्ञान. ಹಿಂದಿನ ಭವದಾಗ ಜ್ಞಾನ ಮಾಡಿದ್ದು ಇತರ ಜ್ಞಾನ, ಹಿಂದಿನ ಭವದಾಗ ಜ್ಞಾನ ಮಾಡಿದ್ದು ಆತರ ಜ್ಞಾನ ಅವ್ರಿಗೆ ಇರ್ತಿತಿ. ಮುಂದೆ ನಾವು ಆಗೋದು ಅದು ಜ್ಞಾನ ಆಗ್ತೈತಿ. ಹಿಂಗ ಆತ್ಮಾದಿಂದ ಪ್ರಕಟ ಶಕ್ತಿ ಪ್ರಕಟ ಆಗ್ತೈತಿ, ಅದಕ್ಕೆ ಅವಧಿ ಜ್ಞಾನ ಅಂತ. ಅಂತ ಅವಧಿ ಜ್ಞಾನ ಮುನಿರಾಜರ ದಿನ ಸ್ಮರಣ ಮಾಡ್ಬೇಕು. ಎಲ್ಲಿದ್ದಾರೆ? ಪೂರ್ವವಿದೆ, ದಕ್ಷಿಣವಿದೆ, ಪಶ್ಚಿಮವಿದೆ, ಉತ್ತರವಿದೆ. 160 कर्मभूमीಗಳಿದಾವ. विदे क्षेत्र 160 कर्मभूमी आहेत. तिथं निरंतर अवधिज्ञानी मुनिराज विचरण करत आहे. सकाळी उठून, दुपारी, संध्याकाळी, रात्री झोपताना त्यांचं स्मरण कर. असे अवधिज्ञानी मुनिराज, माझे ज्ञान देखील सम्यक ज्ञान होऊ दे म्हणून मी तुम्हाला नमस्कार. ನನ್ನ ಜ್ಞಾನ ಬಿ सम्यक ज्ञान ಆಗಲಿ. ಬುದ್ಧಿ ಯಾರು ತೀಕ್ಷ್ಣ ಇಲ್ಲ, ಸ್ಮರಣ ಶಕ್ತಿ ಯಾರಿಗ್ ಕಡಿಮೆ ಐತಿ, ಓದಿಂದ ಯಾರಿಗ್ ನೆನಪುಳಿಯಂಗಿಲ್ಲ, ಓದಿಂದ ಯಾರಿಗ್ ನೆನಪುಳಿಯಂಗಿಲ್ಲ, ಅಭ್ಯಾಸ ಯಾರಿಗ್ ತಲೆಗೆ ಹತ್ತಂಗಿಲ್ಲ. ಸ್ಮರಣ ಶಕ್ತಿ ಅವ್ರಿಗೆ ಯಾನ್ ಜಾಪ್ ಮಾಡುದ? ಓಂ ರೀಂ ಅವಧಿ ಜ್ಞಾನ್ ರಿದ್ದಿ
धारिये नमः. ओम ह्रीं अरहम अवधि ज्ञान धारिये नमः. ओम ह्रीं अवधि ज्ञान धारिये नमः. ओम ह्रीं अवधि ज्ञान धारिये नमः. अथवा अवधि ज्ञान रिद्धिधारिये नमः. ओम ह्रीं अवधि ज्ञान रिद्धिधारिये नमः. ಜಾಬ್ ಮಾಡ್ಬೇಕು. झाका मॉडेलला ಮಾಡಬಾರದು. अंघोळ न करता नाही करायचं नाही. अंघोळ झाली नसेल, अंघोळ झाल्यानंतर तुम्ही करायचं. ओम ह्रीम अवधी ज्ञान रिद्धी धारिये नमः. बुद्धीची तीक्ष्णता येते ह्याच्यामध्ये, स्मरणशक्ती वाढते. तर अभ्यास करायला पाहिजे बरं का. फक्त ह्याच्यात जाप करत बसेल तर होत नाही. ಅಂತ ಹಿಂಗೇರು ಅವಧಿ ಜ್ಞಾನ ಬುದ್ಧಿ ರೀತಿ ಧಾರಿ ಮುನಿರಾಜರ ನಮಗ್ ಬಿ ದರ್ಶನ ಆಗಲಿ, ನಾವು ಬಿ ಪರೋಕ್ಷ ರೂಪದಿಂದ ಅವ್ರಿಗೆ ನಮಸ್ಕಾರ ಮಾಡುನು ಅಂತ ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತೀವಿ. ತಿಳಿತು ಇವತ್ತಿನ ಕ್ಲಾಸ್? समजले तुम्हाला क्लास? एक नंबर पाहिजे.